ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಛಾಯನ. ಈ ಟೈಮಲ್ಲಿ ಟ್ರಾಫಿಕ್ ಕಡಿಮೆ ಅಂತ ಬೆಳಿಗ್ಗೆ 8 ಗಂಟೆಗೆ ಎದ್ದು ಎದ್ದು ರೈಡಿಗೆ ಹೋಗ್ತಾ ಇದೀವಿ. ಸೊ ಮೀಟಪ್ ಎಲ್ಲ ಪಾಲೇಜಿ ಟೋಲ್, ಪಾಲೇಜಿ ಬಿಸ್ಕೆಟ್ ಫ್ಯಾಕ್ಟ್ರಿ ಇದೆ ಅಲ್ವಾ, ಸೊ ಅಲ್ಲೊಂದು ಟೋಲ್ ಬರುತ್ತೆ. ಸೊ ಅಲ್ಲಿ ಮೀಟಪ್ ಆಗ್ತಾ ಇದೀವಿ ಎಲ್ಲಾರು. ಅಂದ್ರೆ ನನ್ ಜೊತೆ ಪ್ರೀವಿಯಸ್ ರೈಡ್ ಅಲ್ಲಿ ಫ್ರೆಂಡ್ಸ್ ಆಗಿರೋರು, ಅವ್ರ ಜೊತೆ ಒಂದ್ ಗ್ರೂಪ್ ಮಾಡ್ಕೊಂಡು ಗ್ರೂಪ್ ರೈಡ್ ಅಲ್ಲಿ ಹೋಗ್ತಾ ಇದೀವಿ. ಅಲ್ಲಿ ರೋಡ್ ಹೆಂಗ್ ನುಚ್ಬೋದಂದ್ರೆ ಈ ತರ ನುಚ್ಬೋದು ಆರಾಮಾಗಿ. ಹ್ಯಾಂಡ್ಲ್ ಟೆನ್ಷನ್ ಇರಲ್ಲ, ಏನಿರಲ್ಲ, ಹೋಗ್ತಾ ಇರ್ಬೋದು ಆರಾಮಾಗಿ. ಆಲ್ಮೋಸ್ಟ್ ಸಿಟಿ ಅವರೆಲ್ಲ ಬೆಳಿಗ್ಗೆ ಎದ್ದು ಹೋಗ್ತಾ ಇದಾರೆ. ನೋಡೋಣ, ಆಲ್ಮೋಸ್ಟ್ 10 ಮೆಂಬರ್ಸ್ ಬಂದಿರ್ಬೇಕು. ಒಂದೇ ರೋಡ್ ಅಲ್ಲಿ ಮಧ್ಯದಲ್ಲಿ ಹಾಕಿದ್ದಾರೆ. ಹಿಂಗಾದ್ರೆ ವೀಲ್ ಬೇಸ್ ಅಲ್ಲಿ ತುಂಬಾ ಕಷ್ಟ, ಅದು ಗೊತ್ತಿರೋದೆ. ಯಾವ್ಯಾವ್ರು ಒಂದು ವೆಹಿಕಲ್ ಕೆಟ್ಟೋಗ್ಬಿಟ್ರೆ ಅಯ್ಯೋ ದೇವ್ರೆ ಅನ್ಕೊಂಡಿರ್ಬೇಕು. ಬರ್ಲಿ ನನ್ ಜೊತೆ ಎಲ್ಲಿ ಹುಡುಗ. ಸೊ ಸ್ಟ್ರೈಟ್ ಅವೇ ಟು ನೆಲ್ಮಂಗ್ಲ ಟು ವಿಲ್ ಮೀಟ್ ಯು ದೇರ್. ನೆಲಮಂಗಲ ಟೋಲ್ ಹತ್ರ. ಸೊ ಎಲ್ಲಾರು ರೆಡಿ ಆಗ್ತವ್ರೆ. ಏನೋ ಊಸ್ಬಿಡು, ಹೇಳ್ತೀನಿ ಊಸ್ಬಿಡು. ಪೆಟ್ರೋಲ್ ಕಾಲಿಲ್ಲ. ಬ್ರೋ ಫಸ್ಟ್ ಟೈಮಾ ನೀವು? ಗ್ಲೌಸ್ ಅರ್ಧ ರೋಡ್ ಬಂದ್ಮೇಲೆ ನೆನ್ಪಾಯ್ತು ಗ್ಲೌಸ್ ಮರ್ತ್ ಬಂದಿದ್ವಿ. ಎಲ್ಲಾರು ನಮ್ಮವ್ರೆ, ಮುಂದೆ ಕಳಿಸ್ತೀನಿ ಎಲ್ಲಾರನು. ಇದ್ರಲ್ಲಿ ಒಂದೇ ಪ್ರಾಬ್ಲಮ್ ಏನ್ ಗೊತ್ತಾ, ಈ ಪೆಟ್ರೋಲ್ ಇಂಡಿಕೇಶನ್ ಕರೆಕ್ಟ್ ಆಗಿಲ್ಲ. ಗಾಡಿ ಬೆಂಡ್ ಆದಾಗ ಪೆಟ್ರೋಲ್ ಇಂಡಿಕೇಶನ್ ಕರೆಕ್ಟ್ ಆಗಿರಲ್ಲ. ಗಾಡಿದು 500 ರೂಪಾಯಿ ಹಾಕ್ಸಿದ್ರು ಆ ಲೆಡಲ್ಲೇ ತೋರಿಸ್ತಾ ಇರುತ್ತೆ. ಸೊ ಇಂಡಿಕೇಶನ್ ಪ್ರಾಬ್ಲಮ್ ಇದೆ. ಸೊ ಅದರಿಂದ ಕ್ಯಾಲ್ಕುಲೇಟ್ ಮಾಡಕ್ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸಲ ನಾನು ಹಿಂದೆ ಫಾಲೋ ಆಗ್ತಾ ಇದಾರೆ. ಬಂದಲ್ಲ ಇನ್ನೇನು, ಏನ್ ಗೊತ್ತಾ, ಅವನು ಅಷ್ಟು ಜೋರಾಗಿ ಬಡ್ಕೊಂತಿದ್ನಲ್ಲ, ನಾನು ಹಿಂಗ್ ಬರ್ರೋ ಮುಂದಕ್ಕೆ ಅಂತ ಹೇಳ್ದೆ. ನಿಮ್ದ್ರಲ್ಲಿ ಇದೆ ಅಲ್ಲ ಫುಲ್ಲು. ನಿಮ್ ಗಾಡಿಗೆಲ್ಲ ಬೇಕಾಗಲ್ಲ, ಒಂದ್ಸರಿ ಫುಲ್ ಹಾಕಿದ್ರೆ ಸಾಕು. ನಿಂದ ಹಂಗೆ ಇದೆ, ನೀ ಹಿಂಗ್ ಇಟ್ಕೊಂಬೇಕು ಸ್ಟ್ರೈಟ್ ಹಾಕೋಣ. ನೀನ್ ಹಾಕೋ ಹೇಳ್ತೀನಿ. ಕ್ಯಾಮ್ರಾ ಸೆಟ್ಟಿಂಗ್ ಕರೆಕ್ಟ್ ಆಗಿ ಮಾಡ್ಕೊಬೇಕು ಯಾವಾಗ್ಲೂ. ನನ್ ವೈಡ್ ಆಂಗಲ್ ಅಲ್ಲಿಂದ ತಪ್ಕೊಳ್ಳೋದೇನು ಬ್ರೋ. ನಿನ್ ಬಿಟ್ಬಿಟ್ಟ ಬ್ರೋ. ಏನ್ ಬ್ರೋ, ಕಷ್ಟ ಸುಖ ಮಾತಾಡೋರ್ನೆ ಬಿಟ್ಬಿಟ್ಟ. ಎಂತ ಫ್ರೆಂಡ್ಸ್ ಎಂತ ಅಯ್ಯೋ ಎಲ್ಲ ಅಣ್ಣ ವಿನ್ಶೀಲ್ಡ್ ಹಿಂಗ್ ಆಗ್ತಾ ಇರ್ಬೇಕು, ಅವಾಗ ಫೋನ್ ಮಾಡ್ಬೇಕು ನಾನು. ಏನಣ್ಣ ಹಾಗಂತ ನೈಟ್ ಮಲ್ಗದೆ ಅಲ್ವಾ ನೀನು? ನೈಟ್ ಮಲ್ಗದೆ ಅಲ್ವಾ ಮತ್ತೆ? ನೀನು ಹೋಗ್ ಬಂದ್ಮೇಲೆ ಇನ್ನೇನ್ ಮಲ್ಗ್ಬೇಕು ತಾನೆ? ನೀನ್ 10 ನಿಮಿಷ ಅಪ್ಪ ಬರೋದು. ನಾನು ಟಿನ್ ಫ್ಯಾಕ್ಟ್ರಿಯಿಂದ ಬಂದಿದ್ದೆ, ಎಷ್ಟು 15 ನಿಮಿಷ ಆಯ್ತು. ಅಮೆರಿಕದಲ್ಲಿ ಹಾಕ್ತಾರಲ್ಲ ಆ ತರ ಹಾಕೊಳ್ಳೋ ಮಗ. ಹಿಂಗ ಹಾಕೋ ಕಾಡ್, ಹಿಂಗೆ ಕಾಡೆಲ್ಲ ಒಬ್ಬಂದೆ. ಅಣ್ಣ ನಂದು ಫುಲ್ ಟ್ಯಾಂಕು. ಓಪನ್ ಎಲ್ಲ ಇಲ್ಲ ಫಸ್ಟ್. ಅಲ್ಲಿ 0 ಐತಿ, ಇನ್ನೇನ್ ಹಾಕಂತೀಯ? ನೀವು ಗಾಬರಿ ಆದೆ ಯೋ ಅಂತ. ತಮಾಷೆ ನೋಡ್ತಿದ್ದ ಇಲ್ಲಿ ನಿಂತಿದ್ದಾಗ ನಾವು. ಅಣ್ಣ 6 ಗಂಟೆ ಆಯ್ತಲ್ಲ ಅಣ್ಣ, ಫಸ್ಟ್ ಇಲ್ಲಿ ಬರ್ಬೇಕು ಅಣ್ಣ. ಓ ಅಯ್ಯೋ ಒಳ್ಳೆ ಕ್ವಾಟ್ಲೆ ಆಯ್ತಪ್ಪ. ನೀನ್ ಹಾಕೋ ಹಾಕೋ ಅಂತ ಯಾವ್ದು ಗಾಡಿ ಹಾಕ್ಸಿಲ್ಲ, ಸುಮ್ನೆ ಬಂದ್ರಿ. ಗುರು ನಿಂದ್ರಲ್ಲೇ ಪೆಟ್ರೋಲ್ ಇಲ್ಲ. ಮತ್ತೆ ಹಾಕ್ಸ್ಕೊ ಹೋಗು. ಬಾ ನಾನು ಬರ್ತೀನಿ, ಬಾ. ಬಾರ, ನಿಂದ ಆಗಲ್ಲ ಬಾರ. ಯಾಕಂದ್ರೆ ಲೇಟ್ ಮಾಡಿದ್ರಲ್ಲ ಯಾರಪ್ಪ ನೆಕ್ಸ್ಟ್? ಅಕ್ಕಪಕ್ಕ ಇರೋ ಮನೆಗಳು ಕಾಣಿಸ್ತಲ್ಲ, ಅಲ್ಲೆಲ್ಲ ಇರೋದು ಏನು ಕಾಣಿಸ್ತಿಲ್ಲ. ನೋಡು ಅಲ್ಲಿ ಪಲ್ಸರ್ ಅಲ್ದಮ್ಮ ಯಾವ ಆ ರೇಂಜಿಗಿದೆ. ಕಾರವರೆಲ್ಲ ನಮ್ ಕಡೆ ಬರ್ತಾರಲ್ಲ ಬೈಕ್ ಲೈನ್ ಅಲ್ಲಿ, ನಾವು ಕಾರ್ ಲೈನ್ ಅಲ್ಲಿ ಹೋಗೋಣ ಅಷ್ಟೇ. ಕಾಣಿಸ್ತಾನೆ ಇಲ್ಲ ಅವರೆಲ್ಲ, ನಾನು ಹಿಂದ್ಗಡೆ ನಿಂತ್ಕೊಂಡಲ್ಲ. ಸೊ ಗೈಸ್ ನೋಡಿ, ಮಂಜು ತುಂಬ್ಕೊಂಡ್ಬಿಟ್ಟಿದೆ. ಬೇರೆ ಹೆಂಗ್ ಮಂಜು ತುಂಬ್ಕೊಂಡಿದೆ ಅಂತ, ಮಸ್ತ್ ತುಂಬ್ಕೊಂಡಿದೆ. ವಾಯ್ಸ್ ದಲ್ಲಿ ಹೆಂಗ್ ಹೋಗ್ತಾ ಇದಾರೆ, ಇರ್ತಾರೆ ಎಲ್ಲಾರು. ಎಲ್ಲ ಅಷ್ಟೇ 100 ಮೇಲೆ ಹೊಡಿಯಕ್ ಆಗಲ್ಲ ಈ ರೋಡ್ಗಳಲ್ಲೆಲ್ಲ. ಒಳ್ಳೆ ರೋಡ್ ಸಿಕ್ಕರೆ ಹೊಡಿಬೋದು. ಹಿಂಗಿರ್ಬೇಕು ವೆದರ್ ಅಂದ್ರೆ. ಲಾಸ್ಟ್ ಟೈಮ್ ಮಿನಿ ಊಟಿಗೆನ ಇದೆ, ಈ ಊಟಿನೇ ಚೆನ್ನಾಗೈತೆ ನೋಡು. ರೋಡಲ್ಲಿ ಈ ತರ ಮನ್ಸ್ ತುಂಬ್ಕೊಂಡ್ ಏನಪ್ಪ ಕರ್ನಾಟಕನೇ ಫುಲ್ ಕವರೇ ಆಗೋಗ್ಬಿಟ್ಟೈತೆ. ಇವಾಗ ನಾನು ಹಾಕ್ಸಿರೋದು ಬರೀ 300 ರೂಪಾಯಿಗೆ ಹಾಕ್ಸಿದ್ರೆ ಇಲ್ಲಿ ತನಕ ಬಂದೈತೆ. ಅದಕ್ಕೆ ಸರ್ ಅದು ರೀಡಿಂಗ್ ಎಲ್ಲ ಕರೆಕ್ಟ್ ಅನ್ಸ್ತಾ ಇಲ್ಲ ನಂಗೆ. ಅವಾಗ ರೆಡ್ ನೋಡಿದ್ರಲ್ವಾ, ಬರೀ 300 ರೂಪಾಯಿಗೆ ಹಾಕ್ಸಿರೋದು ನಾನು. ಸೇಮ್ ಎಕ್ಸ್ಪ್ರೆಸ್ ಅವನು ಗಾಡಿ ಫುಲ್ ವೇಟ್ ಹಾಕ, ಬ್ಯಾಕ್ ಸೈಡ್ ಗಿಕ್ ಸೈಡ್ ಎಲ್ಲ ಫುಲ್ ವೇಟ್ ಹಾಕ್ಸ್ಬಿಟ್ಟವನ್. ಏನ್ ಗಾಡಿ ಕುದುರೆ ಓಡಿಸ್ದಂಗೆ ಇರುತ್ತೆ. ಅವಾಗ ಗಾಡಿಯವರು ಅಡ್ಡ ಬರ್ತಾ ಇರ್ತಾರೆ, ನೋಡ್ಕೊಂಡು ಹೋಗ್ತಾ ಇರ್ಬೇಕು.
ಅಲ್ಲೋಡ್ ಲೈಟಿಂಗ್ಸ್ ಎಲ್ಲ ಆ ಕಡೆ ಆಪೋಸಿಟ್ ಇಂದ ಬರ್ತಾರ ನೋಡಿ ಲೈಟಿಂಗ್ಸ್ ಹೆಂಗ್ ಕಾಣ್ತಾ ಇದೆ, ಮಸ್ತಾಗಿ ಕಾಣ್ತಾ ಇದೆ. ಯಾರು ಎಲ್ಲಿ ಡಿಸ್ಟ್ರಿಬ್ಯೂಟ್ ಆಗೋಗ್ಬಿಟ್ಟವ್ರೆ ಎಲ್ಲ, ಕಾಣಿಸ್ತಾನೆ ಇಲ್ಲ ರೋಡ್ ಫುಲ್ ಡಿಸ್ಟ್ರಿಬ್ಯೂಟ್ ಆಗೋಗ್ಬಿಟ್ಟವ್ರೆ. ಹೈಲೈಟಿಂಗ್ ಅಪ್ಪ, ಹೈಲೈಟಿಂಗ್ ಎಲ್ಲ ನೋಡಿ. ಅಲ್ಲಿ ಒಂದ್ ಗೋಪುರ ಇದೆ, ಗೋಪುರ ಕಾಣಿಸ್ತಿಲ್ಲ. ಹೈಲೈಟಿಂಗ್ ಅಪ್ಪ, ನುಗ್ಸ್ತಾ ಇರೋದು ಎಲ್ಲಾರು. ನಾವು ಬಾಯ್ಸ್ ಬಂದ್ರೆ ಈ ತರ ನುಗ್ಸ್ಕೊಂಡ್ ಹೋಗ್ಬೋದಪ್ಪ ಆರಾಮಾಗಿ, ಸೈಕ ಕಾಣ್ತಾರೆ. ಮುಗಿಸ್ಬಿಟ್ಟ ನಂಗೆ. ಎಲ್ಲರೂ ಹೇಗಿದ್ದೀರಾ? ಓಯ್ ಬರ್ರ ಶಿವು ಮಾತಾಡು. ಏನ್ ಕೀರ್ತಿ ಲವರು ಪಾಗಲ್ ಬಂದವನೆ. ಇಮ್ಮ ಫುಲ್ ಮಿಯಾವ್ ಅಲ್ಲ ಕಣೆ. ಇವಂದು ಅದು ಇನ್ನೊಂದು ಒಂದಿನ ಅರುಣ್ ಅಕ್ಕಪಕ್ಕ ಬಂದ್ರೆ. ಸೊ ಗೈಸ್ ಇಲ್ಲಿ ನೋಡಿ ಲೈನ್ ಅಪ್ ಮಾಡಿದೀವಿ. ಯಾಕೆ ಏನಾಯ್ತು? ಏನ್ ಮಾಡ್ತಾ ಇದ್ದೀರಾ? ಓ ಲೈನಾ? ಸೊ ಗೈಸ್ ಇನ್ನೂ ಒಂದ್ ಸ್ವಲ್ಪ ಜನ ಬರೋರು ಇದಾರೆ. ಅದು ಫಾಗ್ ಇಂದ, ಫಾಗ್. ನೀನು ಸೋಪ್ ಹಾಕಿದ್ದ ಅಲ್ಲ ಕ್ಲೀನಿಂಗ್ ಏನಾದ್ರು? ಅವ್ರೇನಕ್ಕೆ ಲೇಟ್ ಆಯ್ತು? ಲೇಟ್ ಏನಕ್ಕಾಯ್ತು? ಜಿಕ್ಸರಾ ಅವನ ಹೆಸರು ಶಿವನೇ. ಅವನೇ ಹಳ್ಳಿ ಅಲ್ವಾ, ಸ್ವಲ್ಪ ನಿಧಾನ ಹೋಗ್ಬೇಕು ಯಾವಾಗ್ಲೂ. ನಿಧಾನ ಹೋಗೋದೇನು, ರೋಡೇ ಹಂಗಿರುತ್ತೆ. ಸೊ ಆಲ್ಮೋಸ್ಟ್ ಹೋಟೆಲ್ ಹತ್ರ ಬರ್ತಾ ಇದೀವಿ. ಕೊಟ್ಟಿದೆ, ನಾವು ಅಲ್ಲಿಂದ ಫೋಟೋ ಎಲ್ಲ ಇಡ್ಸ್ಕೊಂತೀವಿ. ನಿಂಗೆ ವೇಟ್ ಮಾಡ್ತಾ ಇದೀವಿ ನಾವು. ಬಿಲ್ಡಪ್ ಇದು ನಾಯೇನ ದರ್ಶು. ಏನ MGS ನಾನು ಒಪ್ಪನ್ ಫಾಲೋ ಮಾಡಿ ಇವ್ರದೆಲ್ಲ ಸಿಗುತ್ತೆ. ಯೂಟರ್ನ್ 37 ಪಕ್ಕ 37 ತಾನೆ. ಯಾರು? ಅದೇ MT ರೈಡರು. ಸೊ ಗೈಸ್ ನಾವು ಒಂದ್ ಆರ್ಚ್ ಹತ್ರ ಇದೀವಿ. ಅಟ್ಯಾಳ್ ನರಸಿಂಹಸ್ವಾಮಿ ಬೆಟ್ಟ. ಅವ್ರು ಹೋದ್ರಾ? ರೊಚ್ಕೆದವ್ರ ಹೆಂಗೆ? ಪೀಸ್ಫುಲ್ ಆದ ರೋಡು, ಪೀಸ್ಫುಲ್ ಆದ ಬೆಟ್ಟ, ಆರಾಮಾಗಿ ಹೋಗ್ತಾ ಇರ್ಬೋದು. ಈ ರೈಡ್ ಒಂಥರ ಮಜಾ ಆಯ್ತು. ನೋಡ ಅಲ್ಲಿ ಕಾಣಿಸ್ತಿದೆ ಆಮೇಲೆ ಅದೇ ಬೆಟ್ಟದ ದೇವಸ್ಥಾನ. ಏನ್ ಇಕ್ಕೊಂಡಿದ್ದೀರಾ? ಸುಮ್ನೆ ಹೊಡ್ಕೊಂಡ್ ಬಂದ್ರೆ ಹೆಂಗೆ? ನೋಡನಪ್ಪ. ನಿಂದೇನು? ನಿನ್ ಬರೀ ಲೇಟ್ ಕಾಣೋ, ನುಕ್ಸಾಯ ಆಗೋಯ್ತು ಏನು? ಏನು ಹೇಳಿಲ್ಲ ಅವಾಗ್ಲೇ ನಿನ್ಕೊಂಡು ಡೌನ್ ಐತೆ. ಸೊ ಯಾವ ಬೆಟ್ಟ ಹೇಳೋ? ಬೆಟ್ಟ ಹೆಸರು ಹೇಳೋ ಲೈ. ಇತ್ನಾಳ್ ನರಸಿಂಹಸ್ವಾಮಿ ಬೆಟ್ಟ. ಗುಬ್ಬಿನೇ ಬರುತ್ತೆ ಅನ್ಸುತ್ತೆ. ಗುಬ್ಬಿನೇ ಬರೋದು. ಗುಬ್ಬಿಲಿದ್ದೀವಿ.
ಗೈಸ್ ಯಾರನ್ನ ಇಲ್ಲಿಗೆ ಬರ್ಬೇಕಂದ್ರೆ ಸೊ ಬೆಟ್ಟದ ಮೇಲೆ ಟೆಂಪಲ್ ಇರೋದು. ಇಲ್ಲಿಂದ ಬೆಟ್ಟದಿಂದ ಈ ಕಡೆ ಗುಡ್ಡ ಎಲ್ಲ ಕಾಣಿಸುತ್ತೆ, ಸರೌಂಡಿಂಗ್ಸು. ಅಲ್ಲಿ ಕೆಳಗಡೆ ಒಂದು ಟೆಂಪಲ್ ಇದೆ. ಸೊ ಅಲ್ಲಿ ರಿವರ್ ಮಾಡ್ತಾ ಇದ್ದಾರೆ, ನೀರು ವರ್ಕ್ ಮಾಡ್ತಾ ಇದ್ದಾರೆ, ಕಾಣಿಸ್ತಿದ್ಯಾ? ನೋಡಿ ಇಷ್ಟು ಜನ ಇದ್ದಾರೆ, ಏನು ಸಕ್ಕತ್ತಾಗಿದೆ ನೋಡಿ. ಪೀಸ್ಫುಲ್ ಜಾಗ, ಪೀಸ್ಫುಲ್ ಜಾಗ. ರೈಡಿಗೆ ಇಷ್ಟಿದ್ರೆ ಸಾಕು, ಪೀಸ್ಫುಲ್ಲಾಗಿ ಬಂದು ಪೀಸ್ಫುಲ್ಲಾಗಿ ಹೋಗೋಕ್ಕೆ. ಅದ್ಯಾಕೆ ಬಿಸಿಲಲ್ಲಿ ಕೂತಿದ್ಯಾ? ಮಸ್ತ್ ಬಿಡಿ. ಸೊ ಗೈಸ್ ನೋಡಿ, ಎಲ್ಲ ಮೆಕ್ಯಾನಿಕ್ ವರ್ಕ್ ಮಾಡ್ತಾ ಇದ್ದಾರೆ. ಮೆಕ್ಯಾನಿಕ್ ಶಿವು ಇದ್ದಾನೆ, ನಮ್ಮವರೆಲ್ಲ ಕಾಯ್ತಾ ಇದ್ದಾರೆ ಏನು ಇಶ್ಯೂ ಅಂತ. ಮೆಕ್ಯಾನಿಕ್ ಮಾಡೋರಿಗೆ ಗೊತ್ತು ಬ್ರೋ, ಎಲೆಕ್ಟ್ರಿಕಲ್ ಅಲ್ಲ, ಎರಡೂ ಮಾಡ್ತಾನೆ ಅಂತೆ. ಯಾರಾದರೂ ಇದ್ರೆ ಶಿವು ಕಾಂಟ್ಯಾಕ್ಟ್ ನಂಬರ್ ಕಳಿಸಿರ್ತೀನಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎನಿ ಎಲೆಕ್ಟ್ರಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ವರ್ಕ್ಸ್ ಡನ್ ಬೈ ಶಿವು. ಆಮೇಲೆ ಅಲಗ್ ಬುಲಕ್ ಚೇಂಜ್ ಮಾಡ್ಬಿಟ್ಟಿಯಾ? ಎಲ್ಲಿತ್ತು ಅಲ್ಲೇ ಹಾಕಪ್ಪ, ಅಲ್ಲಿ ನೋಡಿದ್ರ? ಯಾರು ಮರಿಯಲ್ಲ ಕಾಲೇಜ್ ಹತ್ರ. ಬ್ರೋ ಸೀದಾ SD ಶೋರೂಮ್ಗೆ ಹೋಗ್ಬಿಡಿ, ನಮ್ಮೋನ್ ಇರ್ತಾನೆ, ಮೆಕ್ಯಾನಿಕ್ ಕರೀರಿ ಬರ್ತಾನೆ. ಏನ್ ಮಾಡೋದು? ಆನ್ ಮಾಡಿದೀನಿ ಬ್ರೋ, ಸ್ಕ್ರೀನ್ ಆಫ್ ಮಾಡಿದೀನಿ. ಅದೇನೋ ನನ್ನ ಮಾತು ಕೇಳಿಲ್ಲ ಅಂದ್ರೆ, ಸಾರಿ, ಅದೇನೋ ಮಾತು ಕೇಳಿಲ್ಲ ಅಂದ್ರೆ ಶೋರೂಮ್ಗೆ ಹೋಗ್ಬಿಡಿ ಅಷ್ಟೇ. ಶಬಾಷ್ ಕಣ ನೀನು. ಸರ್ವಿಸ್ ಮಾಡ್ತಾ ಇದೀವಿ ಕಣ, ಸರ್ವಿಸು, ಗಾಡಿ ಸರ್ವಿಸು. ಏನಿಲ್ಲ, ಹಾಸನ್ಗೆ ಹೋಗಿ ಬಂದ. ಯಾಕೆ ಬ್ರೋ? ಬಾಯ್ ಮಗ, ಬಾಯ್ ಮಗ. ಬೆಂಗಳೂರು ಬರಲ್ಲ ಅಂತ ಹಾಸನ್ಗೆ ಹೋಯ್ತಾನಂತ. ಅರ್ಜೆಂಟ್ ಇಲ್ಲ, ಅರ್ಜೆಂಟ್ ಏನೋ? ಏನು ಏನು ಬಾರ್ಲಾ ಮನೆಗೆ, ಎಲ್ಕೋಯ್ತಿದ್ಯಾ? ಅರ್ಜೆಂಟ್ ಅಲ್ಲ ಅಣ್ಣಪ್ಪ.